ಈ ಅಘೋರಿಗಳಂದ್ರೆ ಯಾರು ನಿಮ್ಮ ಪ್ರಕಾರ ಗುರುಗಳೇ, ನಿಮ್ಮ ಒಂದು ಅಧ್ಯಯನದಲ್ಲಿ, ಅನುಭವದಲ್ಲಿ? ಆ, ಘೋರವಲ್ಲದವರು ಅಘೋರಿಗಳು ಅಂತ. ಘೋರ ಅಂದರೆ ಘೋರ ಭಯದ ಪಡಿಸ್ತಾರೆ ಅಂತ ಏನು ಇದೆಯಲ್ಲ ಮಾತು, ಹಾಗೆ ಇಲ್ಲದವರು ಅಘೋರಿಗಳು ಅಂತ. ಆದರೆ ಅವರ ಸನಿಹಕ್ಕೆ ಹೆಚ್ಚು ಜನ ಬರಬಾರದು. ಬೇರೆ ಬೇರೆಯ ದೃಷ್ಟಿಯಿಂದ ಜನಗಳು ಸಾಮಾನ್ಯವಾಗಿರುವಂಥದ್ದೇನು ಅಧಿಕಾರಕ್ಕಾಗಿ ಬೇರೆಯವರನ್ನು ಅವರ ಜೀವನವನ್ನು ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿಯೇ ವಾಮಾಚಾರವನ್ನು ಬಳಸ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಹತ್ರಕ್ಕೆ ಆ ರೀತಿ ಅವರು ಬರಬಾರದು ಅನ್ನೋದಕ್ಕೋಸ್ಕರವಾಗಿ ಅವರು ಸ್ವಲ್ಪ ಕ್ರೂರವಾಗಿ ನಡ್ಕೊಳ್ತಾರೆ ಅಘೋರಿಗಳು. ಅವ್ರಿಗಿರೋ ಪವರ್ಸ್ ಏನು? ಈಗ ನಾನು ಯಾರು ಬೇಕಾದರೂ ನಾನು ಅಘೋರಿ ಆಗಬೇಕು ಅಂತ ಹೊರಡ್ಬೋದಾ? ಖಂಡಿತ ಹೊರಡ್ಬೋದು. ಆದರೆ ಆ ಗುರು ಯಾರನ್ನು ಸ್ವೀಕಾರ ಮಾಡ್ತಾರೆ ಅವರನ್ನು ಮಾತ್ರ ಅವರು ಪರಂಪರೆಗೆ ಸೇರಿಸ್ಕೊಳ್ತಾರೆ. ಎಲ್ಲರೂ ಅವರು ಸ್ವೀಕಾರ ಮಾಡಲ್ಲ, ಅವರು ಪರೀಕ್ಷೆಗಳನ್ನು ಮಾಡ್ತಾರೆ. ಉದಾಹರಣೆಗೆ ನೋಡಿ, ಅಘೋರಿಗಳದ್ದು ಒಂದು ಚಿಂತನೆ ಏನು ಅಂದರೆ, ಅವರು ತುಂಬ ಅದ್ವೈತ ಉನ್ನತ ಭಾವದಲ್ಲಿ ಇರುವಂಥವ್ರು. ಅಂದರೆ ನೀವು ಗಂಗೆಯ ನೀರನ್ನು ಎಷ್ಟು ಆರಾಮವಾಗಿ ಕುಡಿತೀರೋ, ಆನಂದದಿಂದ ಕುಡಿತೀರೋ, ಚರಂಡಿ ನೀರನ್ನು ಅಷ್ಟೇ ಪ್ರಸನ್ನತೆಯಿಂದ ಸೇವಿಸಬೇಕು. ಅಷ್ಟು ಅಲ್ಲಿರಬೇಕು ನಿಮ್ಮ ಮನಸ್ಸು. ಭಗವಂತನ ಸೃಷ್ಟಿಯಲ್ಲಿ ಇದು ಕೀಳು, ಇದು ಮೇಲು ಅಲ್ಲ. ಎಲ್ಲವೂ ನೀವು ಕುರಿಯ ಮಾಂಸ ತಿನ್ನಬಹುದಾಗಿದ್ದರೆ ಮನುಷ್ಯನ ಮಾಂಸ ಯಾಕೆ ಆಗಬಾರದು ಅನ್ನುವಂತಹ ಭಾವಸ್ಥಿತಿ ಬಿಟ್ಟು ಆ ಮಾಂಸ ತಿನ್ನೋದೇ ಅವರ ಉದ್ದೇಶವಲ್ಲ. ಮನಸ್ಸನ್ನು ಆ ಹಂತಕ್ಕೆ, ಸಂಸ್ಕಾರಕ್ಕೆ ಒಡ್ಡುವ ಪ್ರಕ್ರಿಯೆಗಳಿವೆಲ್ಲವೂ ಕೂಡ. ನಮಗೆಲ್ಲೂ ಭೇದ ಭಾವ ಇಲ್ಲ ಅನ್ನೋದನ್ನ ತೋರಿಸ್ಕೊಡೋಕ್ಕೆ ಬಹುಶಃ ಇವೆಲ್ಲ ಆಚೆಗೇನು ಬಂದಿದೆ. ಕೆಲವು ಮಾತ್ರ ಜನಗಳ ಮಧ್ಯೆ ಉಳ್ಕೊಂಡ್ಬಿಟ್ಟಿದೆ. ಅಘೋರಿಗಳಂದ್ರೆ ಅವ್ರು ಸ್ಮಶಾನದಲ್ಲಿರ್ತಾರೆ, ಹೆಣ ತಿಂತಾರೆ. ಇಲ್ಲ, ಅಘೋರಿಗಳು ನಾ ಮೊದಲೇ ಹೇಳಿದಾಗೆ ನಿಮ್ಮಂತೆ ತುಂಬ ಜನ ಸಾಧಕರು ಗುಪ್ತವಾಗಿ ಎಲ್ಲರಂತೆ ಹಣ ಅವರಿಗೇನು ದುಡಿಮೆಯಲ್ಲಿ ಗೃಹಸ್ಥರಾಗಿ ಇದ್ದು ಆಗಾಗ ಹೋಗಿ ವರ್ಷದಲ್ಲಿ ಇಷ್ಟು ಕಾಲಗಳ ಕಾಲ ಗುರುಗಳು ಹೇಳಿದಂತೆ, ಗುರುಗಳು ಹೇಳಿದ ಜಾಗದಲ್ಲಿ, ಅವರು ತೋರಿದ ಮಾರ್ಗದಲ್ಲಿ ಇಂಥ ಸ್ಮಶಾನಕ್ಕೆ ಹೋಗಿ ಇಷ್ಟು ದಿನ ಸಾಧನೆ ಮಾಡು ಅಂತ ಹೇಳಿದಾಗ ಹಾಗೆ ಸಾಧನೆ ಮಾಡಿ ಗುಪ್ತವಾಗಿ ವಾಪಸ್ ಮನೆಗೆ ಹೋದಂಥ 80% ಜನ ಆಗಿದ್ದಾರೆ. ಇನ್ನು 20% ಅಷ್ಟೇ ಪೂರ್ಣ ಅಘೋರಿಗಳಾಗಿರುವಂಥದ್ದು. ಇವರ ಕೊಡುಗೆ ಸಮಾಜಕ್ಕೇನು ಅಂದರೆ, ಈಗ ಅಘೋರಿಗಳು ಒಂದು ವೈಯಕ್ತಿಕ ಆಸೆ, ನಾನು ಅಘೋರಿ ಆಗಬೇಕಂತ ಹೊರಡೋದು, ಗುರು ಸಿಗಬೇಕು, ದೀಕ್ಷೆ ಸಿಗಬೇಕು, ಓಕೆ. ಅಂದರೆ ಅವರ ಅವಶ್ಯಕತೆ ಪ್ರಪಂಚಕ್ಕೇನಿದೆ ಅನ್ನೋದು. ನೋಡಿ, ಯಾವುದರ ಕೊಡುಗೆ ಪ್ರಪಂಚಕ್ಕೇನು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳೋರು, ಗಂಧದ ಕೊಡುಗೆ ಏನು ಅಂತ. ಸಮಾಜಕ್ಕೆ ಗಂಧದ ಕೊಡುಗೆ ಏನು? ಅದಿದ್ದರೆ ಸಾಕು. ಅದರ ಸುವಾಸನೆಯೇ ಇಡೀ ಪ್ರಪಂಚವನ್ನು ಬದಲಾಯಿಸುವಂಥ ಶಕ್ತಿ ಇದೆ. ಹಾಗೆ ರಮಣ ಹೇಳುವಂಥದ್ದೇನು ಅಂದರೆ, ಜಗತ್ತಿಗೆ ಕೊಡುವಂಥ ದೊಡ್ಡ ಕೊಡುಗೆ ಏನು ಅಂದರೆ ನಿನ್ನ ಆತ್ಮೋದ್ಧಾರ. ನಿನ್ನ ಆತ್ಮದ ಉದ್ಧಾರ ನೀನು ಮಾಡಿಕೊಂಡ್ರೆ ಜಗತ್ತಿಗೆ ಅದಕ್ಕಿಂತ ದೊಡ್ಡ ಕೊಡುಗೆ ಮತ್ತೊಂದಿಲ್ಲ ಅಂತ. ಹಾಗಾಗಿ ಇವರೆಲ್ಲ ಆ ಮಾರ್ಗದಲ್ಲಿ ಇರುವಂಥವ್ರು. ಆ ಮಾರ್ಗದಲ್ಲಿ ಇದ್ದು ಅವಶ್ಯಕತೆ ಇದೆ ಪ್ರಪಂಚಕ್ಕೆ, ನಮ್ಮಿಂದೇನೋ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂದಾಗ ಆ ಕೆಲಸಗಳಲ್ಲಿ ಅವರು ತೊಡಗ್ತಾರೆ. ಆಯಾ ಸಂದರ್ಭಗಳಲ್ಲಿ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಪ್ರಾಣವನ್ನು ಲೆಕ್ಕಿಸದೆ ಹೇಗೆ ನಾಗಸಾಧುಗಳು ತೊಡಗಿಸ್ಕೊಂಡ್ರು, ಇವರು ಅವ್ರ ಕೈಲಾದದ್ದನ್ನು ಅವರು ಬೇರೆ ಬೇರೆ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆದರೆ ಒಳ್ಳೆಯದಕ್ಕೆ ಮಾತ್ರವೇ ನನಗೆ ಗೊತ್ತಿರೋ ಹಾಗೆ, ನಾನು ನೋಡಿದ ಹಾಗೆ ಅಘೋರಿಗಳು 99% ಅದರಲ್ಲಿ ಅರ್ಧದಿಂದ ವಾಪಸ್ ಬಂದವರು ಮಾತ್ರ ಬೇರೆ ಮಾರ್ಗಕ್ಕೆ ಹೋದವರು. ಗುರುಗಳಿಂದ ಯಾರು ಹೊರ ದೂಡಲ್ಪಟ್ಟರೋ ಅವರು ಮಾತ್ರ ದಾರಿ ತಪ್ಪಿ ಬೇರೆ ಬೇರೆ ಮಾರ್ಗದಲ್ಲಿ ಹೋಗಿದ್ದಾರೆ. ಆದರೆ ಗುರುವಿನ ಸನ್ನಿಹದಲ್ಲಿದ್ದು ಅಘೋರಿ ಸಾಧನೆ ಯಾರ್ಯಾರು ಮಾಡ್ತಾ ಇದ್ದಾರೋ, ಹಿಂದೆ ಮಾಡ್ತಾ ಇದ್ರೋ, ಅವರೆಲ್ಲರೂ ಸಮಾಜಕ್ಕೆ ಅವರಿಗೆ ಗೊತ್ತಿಲ್ಲದೆ ಹೆಚ್ಚು ಉಪಯೋಗ ಆಗುವಂಥ ಕೆಲಸಗಳನ್ನೇ ಮಾಡ್ಕೊಂಬಂದಿರುವಂಥದ್ದು. ಏನೇನು ಕೆಲಸಗಳಾಗತ್ತೆ ಇವರಿಂದ ಯೂಶಲಿ ಇತ್ತೀಚಿನ ದಿನದಲ್ಲಿ ಅಂತ ಬಂದರೆ? ಈಗ ಕುಂಭಮೇಳದ ಟೈಮಲ್ಲೆಲ್ಲ ಅಖಾಡಗಳು, ಅದರ ಮೂಲಕ ಎಲ್ಲ ತರಹದ ಸ್ಪಿರಿಚುವಲ್ ಸೀಕರ್ಸ್ನ ನಾವು ನೋಡಿದ್ವಿ. ಲೈಕ್ ನಾಗಸಾಧುಗಳಿರಲಿ, ಅಘೋರಿಗಳು, ಆ ಅಖಾಡಕ್ಕೆ ಸಂಬಂಧಪಟ್ಟಂತೆ ಆ ಟೈಮಲ್ಲಿ ಮಾತ್ರ ಈ ಥರ ವಿಚಾರಗಳೆಲ್ಲ ತುಂಬ ಜಾಸ್ತಿ ಬರುತ್ತೆ. ಅದು ಬಿಟ್ಟರೆ ನಾರ್ಮಲಿ ಅವರುಗಳೆಲ್ಲ ಹೇಗಿರ್ತಾರೆ ಅಂತ ಕುತೂಹಲ ಇದ್ದೇ ಇರುತ್ತೆ ಜನಗಳಿಗೆ. ನೋಡಿ, ನಾಗಸಾಧುಗಳ ಜೊತೆ ಮ್ಯಾಕ್ಸಿಮಮ್ ಅಘೋರಿಗಳು ಇರಲ್ಲ, ಬಹಳ ಕಡಿಮೆ ಅವರಿಬ್ಬರು ಒಟ್ಟಿಗೆ ಇರುವಂಥದ್ದು. ಯಾಕೆ? ನಾಗಸಾಧುಗಳು ಸನ್ಯಾಸಿಗಳು, ಅವರು ಮದುವೆ ಆಗೋ ಹಾಗಿಲ್ಲ. ಒಬ್ಬ ಸನ್ಯಾಸಿ ಏನಿದೆ ಅದಕ್ಕಿಂತ ಹೆಚ್ಚಿನ ನಿಯಮ ನಿಬಂಧನೆಗಳಿವೆ, ಅದನ್ನು ಅನುಸರಿಸಬೇಕು. ಅಘೋರಿಗಳಿಗೆ ಈ ಯಾವ ನಿಯಮಗಳು ಇಲ್ಲ. ನೇರವಾಗಿ ಹೇಳೋದಿದ್ರೆ ಮಡಿ ಮೈಲಿಗೆ ಅಂತ ಏನು ಕರೀತಾರೆ ಸಾಮಾನ್ಯವಾಗಿ, ಅದ್ಯಾವುದೂ ಇಲ್ಲ. ನಮ್ಮ ಮೊದಲೇ ಹೇಳಿದಾಗೆ ಮಾಂಸ ತಿಂತಾರೆ, ನಾಗಸಾಧುಗಳು ತಿನ್ನೋ ಹಾಗಿಲ್ಲ. ಇವರು ಕುಡಿತಾರೆ, ನಾಗಸಾಧುಗಳು ಕುಡಿಯೋ ಹಾಗಿಲ್ಲ. ಅವರು ಬೇಕಾದರೆ ಭಂಗಿಯನ್ನು ಸೇವಿಸ್ಬೋದು ಬಿಟ್ಟು ಮದ್ಯವನ್ನು ಸೇವಿಸೋ ಹಾಗಿಲ್ಲ. ಹಾಗಾಗಿ ಇಬ್ಬರು ಒಟ್ಟಿಗೆ ಇರುವಂಥ ಸಾಧ್ಯತೆ ಬಹಳ ಕಡಿಮೆ. ಮತ್ತು ನಾನು ಹೇಳಿದಾಗೆ ಅಘೋರಿಗಳು ಮದುವೆ ಬೇಕಾದರೂ ಆಗಬಹುದು. ಇವ್ರಿಗಿರೋ ಪವರ್ಸ್ ಏನು ನೋಡಿ, ಇದು ತುಂಬ ಸಾಮಾನ್ಯ ಏನಾಗ್ಬಿಟ್ಟಿದೆ, ನಾಗಸಾಧು ಅಂದ ತಕ್ಷಣ, ಅಘೋರಿಗಳು ಅಂದ ತಕ್ಷಣ ನಮಗಿಂತ ಏನೋ ಅವರಲ್ಲಿ ಅಗೋಚರವಾದ ಶಕ್ತಿ ಇದೆ ಅಂತ ಎಲ್ಲರೂ ಭಾವಿಸ್ತಾರೆ.
ನೀವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಏನು ವಿಶೇಷ ಶಕ್ತಿ ಇದೆ? ಹಾಗೆ ಅವರಲ್ಲೂ ಅಂಥದ್ದೇ ಇರುವಂಥದ್ದು. ನಿಮಗಿಂತ ಮೀರಿ ಏನು ಅಷ್ಟಸಿದ್ಧಿಗಳು ಅಂತ ಏನು ಕರಿತೀರಿ, ಅದೆಲ್ಲವೂ ಪ್ರತಿಯೊಬ್ಬ ಅಘೋರಿಗಳ ಹತ್ರ ಆಗಲಿ ಪ್ರತಿಯೊಬ್ಬ ನಾಗಾ ಸಾಧುಗಳ ಹತ್ರ ಆಗಲಿ ಇಲ್ಲ. ಆದರೆ ಅವರ ಮನಸ್ಸು, ಅವರ ಮಾತಲ್ಲಿ ಒಂದು ಅಪರಿಮಿತವಾದ ಶಕ್ತಿ ಇದೆ. ಉದಾಹರಣೆಗೆ, ಯಾರೋ ಒಬ್ಬ ಅಘೋರಿ, ನಾನು ಹಿಂದೆ ಒಂದು ಸರಿ ಕೇಳಿದ್ದೆ, ನಿನಗೆ ಈ ಕೆಲಸ ಆಗ್ತದೆ, ಇಂಥ ಸಾಧನೆಯನ್ನು ನೀನು ಮಾಡ್ತಿ ಹೋಗು ಅಂತ ಹೇಳಿದ ಒಂದು ಶಬ್ದವೇ ಆ ವ್ಯಕ್ತಿಯ ಜೀವನವನ್ನು ಬದಲಾಯಿಸ್ತು. ಅದರಲ್ಲಿ ಒಬ್ಬರು ಸ್ವಾಮಿ ರಾಮ್ ಅವರು ಕೂಡ ಒಬ್ಬರು. ಸೊ ಅಂದರೆ ಅವ್ರಿಗಿರೋ ಸಿದ್ಧಿ, ಅಷ್ಟಸಿದ್ಧಿಗಳು ಇಲ್ಲದೇ ಇದ್ರೂ ಅವ್ರು ಹೇಳಿದ್ದೆಲ್ಲ ನಿಜ ಆಗುವಂಥ ಅಷ್ಟು ಶಕ್ತಿ. ಹೌದು. ಮತ್ತು ತಂತ್ರದಲ್ಲಿ ಅವರಿಗೆ ಅಪರಿಮಿತವಾದ ಶಕ್ತಿ ಇರ್ತದೆ. ಯಾರು ಉನ್ನತ ಹಂತವನ್ನು ದಾಟಿರ್ತಾರೋ ಅವ್ರಿಗೆ ಅಪರಿಮಿತವಾದ ಶಕ್ತಿ ಇರ್ತದೆ. ಅಂದರೆ ಆತ್ಮಗಳನ್ನು ಕರೆಸುವಂಥದ್ದು ಇರಬಹುದು, ಅಥವಾ ಪರಕಾಯ ಪ್ರವೇಶ ಇರಬಹುದು. ಈ ಥರದ ಸಾಕಷ್ಟು ಸಾಧನೆಗಳಲ್ಲಿ ತೊಡಗಿರ್ತಾರೆ. ಹಾಗಾಗಿ ಮತ್ತು ಎಲ್ಲ ಸಾಧನೆ ವಿಧಾನದಲ್ಲೂ ಒಂದು ಹಂತವನ್ನು ಏನು ಮುಟ್ತಾರೆ, ಅವ್ರಿಗೆ ಈ ಥರದ ಸಾಕಷ್ಟು ಏನು ಸಿದ್ಧಿಗಳು ಬಂದಿರ್ತವೆ. ಆದರೆ ಅಘೋರಿಗಳಿಗೇನು ಅಂದರೆ, ಇದು ನಿಯಮಗಳಿಲ್ಲ, ನಾನು ಇದಕ್ಕೆ ಬಳಸಬೇಕು, ಹೀಗೆ ಇರಬೇಕು ಅನ್ನುವಂಥ ಯಾವ ನಿಯಮವೂ ಇಲ್ಲ ಅವರಿಗೆ. ಗುರುಗಳು ಯೂಶಲಿ ಹೇಗೆ ಹುಡುಕ್ತಾರವರು? ಈಗ ಯಾರು ಬೇಕಾದ್ರೆ ಅಘೋರಿ ಆಗಬೇಕಂದ್ರೆ ಗುರು ಪರಿಚಯ ಆಗೋದು ಹೇಗೆ? ಸಾಮಾನ್ಯವಾಗಿ ಅಘೋರಿಗಳು ಕಾಮಾಖ್ಯದಲ್ಲಿ ಹೆಚ್ಚಿರ್ತಾರೆ. ಅಸ್ಸಾಮಿನ ಕಾಮಾಖ್ಯ, ನಮ್ಮ ಉಜ್ಜಯಿನಿಯ ಮಹಾಕಾಲ್ ಮಂದಿರದ ದೂರದಲ್ಲಿ, ಹತ್ತಿರದಲ್ಲಿ ಯಾರೂ ಇರಲ್ಲ. ಆಮೇಲೆ ಕಾಶಿಯಲ್ಲೂ ಇರ್ತಾರೆ. ಈ ರೀತಿ ಕೆಲವು ಜಾಗಗಳಲ್ಲಿ ವಿಶೇಷವಾಗಿ ಅವರು ಸಾಧನೆಯಲ್ಲಿ ತೊಡಗ್ತಾರೆ. ಯಾರಿಗೆ ಆಸಕ್ತಿ ಇದೆ ಅವರು ಹುಡ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳು ಸಾಕಷ್ಟು ಜನ ಅಘೋರಿಗಳಾಗಿದ್ದಾರೆ. ತುಂಬ ಜನ ಅಘೋರಿಗಳು ಇದ್ದಾರೆ.